ಹಾಯ್ ಡಿಯರ್ಸ್, ಭಾವನಾ ನಮ್ಮ ಮನೆಯವರ ಅಕ್ಕನ ಮಗಳು. ಅವಳು ನಿನ್ನೆ ಫ್ರೆಂಡ್ಸ್ ಜೊತೆ ಬರ್ತ್ಡೇನ ಸೆಲೆಬ್ರೇಷನ್ ಮಾಡಿಕೊಂಡು ನೆಕ್ಸ್ಟ್ ಡೇ ಕಾಲೇಜಿಗೆ ಬಂದಿದ್ಲು. ಕ್ಲಾಸಸ್ ತೊಗೊಳ್ಳಿಲ್ವಂತೆ. ಸೊ ಹಾಗಾಗಿ ನಮ್ಮ ಮನೆಗೆ ಸಡನ್ನಾಗಿ ಬಂದಳು, ಹೇಳಲೇ ಇಲ್ಲ. ಬರುವಾಗ ದಾರೀಲಿ ಹೇಳಿದ್ದಕ್ಕೆ ನಾನು ಅವ್ರ ಮಾವಗೆ ಕಾಲ್ ಮಾಡಿ ಕೇಕ್ ತರಲೋಕ್ಕೆ ಹೇಳಿದೆ. ಅವರು ಕೂಡ ಕೇಕ್ ತೊಗೊಂಬಂದರು. ಹಾಗಾಗಿ ಅವಳ ಹತ್ರನೂ ಕೇಕನ್ನು ಕಟ್ ಮಾಡಿಸಿದೆ. ಬಿಲೇಟೆಡಾಗಿ ವಿಶಸನ್ನು ತಿಳಿಸೋಣ ಅಂತ ಹೇಳ್ಬಿಟ್ಟು. ಅವಳಿಗೆ ಅವ್ರ ಮಾವರು ನಾವು ಅಂತ ಹೇಳಿದರೆ ತುಂಬಾ ಖುಷಿ. ಅವ್ರ ಮಾವ ಇಬ್ಬರಿದ್ದಾರೆ, ನಮ್ಮ ಮನೆಯವರು, ಮತ್ತು ಅವ್ರ ತಮ್ಮನೂ ಕೂಡ ಇದ್ದಾರೆ. ಅವರಿಬ್ಬರು ಕೂಡ ಅವಳಿಗೆ ಓದಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತಿದ್ದಾರೆ, ಚೆನ್ನಾಗಿ ಓದಲಿ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವ್ರಿಗೆ ಅವ್ರ ಅಕ್ಕನ ಮಕ್ಕಳು ಎಲ್ಲರೂ ಅಂದರೆ ತುಂಬಾ ಇಷ್ಟ. ಸಂಬಂಧಿಕರಂದರೆ ಎಲ್ರಿಗೂ ಹೇಗೆ ಇಷ್ಟನೋ ಹಾಗೆ ನಮ್ಮೆಲ್ರಿಗೂ ಕೂಡ ಸಂಬಂಧಿಕರು ಅಂದರೆ ತುಂಬಾ ಇಷ್ಟ. ಹಾಗಾಗಿ ಅವಳಿಗೆ ನೆನ್ನೆನೇ ಬಾರಮ್ಮ ಅಂತ ಹೇಳಿದೆ, ಬಟ್ ಅವಳು ಫ್ರೆಂಡ್ಸ್ ಜೊತೆ ಹೋಗಿದ್ರಿಂದ ಬರೋಕ್ಕೆ ಆಗಲಿಲ್ಲ. ಸೊ ಹಾಗಾಗಿ ನೆಕ್ಸ್ಟ್ ಡೇ ಫ್ರೆಂಡ್ಸ್ ಜೊತೆಯಲ್ಲಿ ಬಂದಿದ್ದಾಳೆ. ಫ್ರೆಂಡ್ಸ್ ಜೊತೆ ಬಂದಿರೋದ್ರಿಂದ ನಾನು ಅವಳಿಗೋಸ್ಕರ ಅಂತ ಹೇಳ್ಬಿಟ್ಟು ಸ್ಪೆಷಲಾಗಿ ಏನಾದರೂ ಮಾಡೋಣ, ಎಲ್ಲ ಫ್ರೆಂಡ್ಸನ್ನು ಕರ್ಕೊಂಡ್ಬಂದಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಕೂಡ ತಯಾರು ಮಾಡ್ತಾಯಿದ್ದೆ. ಮೊದಲಿಂದಾಗಿ ಕೇಕನ್ನು ಕಟ್ ಮಾಡಿಬಿಟ್ಟು ಅವರ ಮಾವನಿಗೆ ಮತ್ತು ಕುಶಾಲ್ಗೆ ಕೇಕ್ ಅಂದರೆ ತುಂಬಾ ಇಷ್ಟ. ಅವಳು ಮೊದಲೇ ಹೇಳಿದರೆ ನಾನು ಮನೆಯಲ್ಲೇ ಕೇಕ್ ಮಾಡ್ತಾಯಿದ್ದೆ. ಸೊ ಅವಳು ಹೇಳಿರಲಿಲ್ಲ. ಸೊ ಹಾಗಾಗಿ ಹೊರಗಡೆಯಿಂದ ಕೇಕನ್ನು ತೊಗೊಂಬಂದಿದ್ದೀನಿ, ಚಿಕ್ಕದಾಗಿರೋದನ್ನೇ. ಯಾಕಂದರೆ ನಾವು ಹೊರಗಡೆದು ಜಾಸ್ತಿ ಕೇಕನ್ನು ಯೂಸ್ ಮಾಡೋದಿಲ್ಲ, ಜಾಸ್ತಿ ಶುಗರ್ ಆ್ಯಡೆಡ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು. ಹಾಗೆ ಇವಾಗಿನ ಕಾಲದಲ್ಲಿ ಬರ್ತಡೇ ಅಂತ ಹೇಳಿದರೆ ಎಲ್ರಿಗೂ ತುಂಬಾ ಇಷ್ಟ. ಬರ್ತಡೇ ಅನ್ನೋದು ತುಂಬಾ ಖುಷಿ ಕೊಡುತ್ತೆ ಮನಸ್ಸಿಗೆ. ನನ್ನ ಮಕ್ಕಳಿಗಂತೂ ಬರ್ತಡೇಯನ್ನು ಕಾಯ್ತಾ ಇರ್ತಾರೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು. ಅವ್ರಿಗೇನೋ ಒಂಥರ ಚಿಕ್ಕ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ ಬರ್ತಡೇ ಅನ್ನೋದು. ನಾವೆಲ್ಲ ಆಚರಣೆ ಮಾಡ್ಕೊಂಡಿಲ್ಲ, ಅಟ್ಲೀಸ್ಟ್ ನಮ್ಮ ಮಕ್ಕಳಾದರೂ ಆಚರಣೆ ಮಾಡ್ಕೊಳ್ಳಿ ಅನ್ನೋದು ನಮ್ಮ ಇಷ್ಟ. ಸೊ ಹಾಗಾಗಿ ಪ್ರತಿ ವರ್ಷ ಸಿಂಪಲಾಗಿ ಮನೆಯಲ್ಲಿರುವಂಥ ವಸ್ತುಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಅಡುಗೆನ ಮಾಡಿ ಒಂದು ಪುಟ್ಟ ಕೇಕನ್ನು ಕಟ್ ಮಾಡಿದರೆ ಅದು ಮಕ್ಕಳಿಗೆ ಎಷ್ಟೋ ಖುಷಿಯನ್ನು ನೀಡುತ್ತೆ. ತಂದೆ ತಾಯಿಗಳು ಇಷ್ಟು ಮಾಡಿದರೆ ಸಾಕಾಗುತ್ತೆ. ಅದೇ ರೀತಿ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ಮಾಡಿಕೊಂಡು ಅದನ್ನು ಆಡಂಬರವಾಗಿ ಮಾಡಿಬಿಟ್ಟು ದುಡ್ಡನ್ನು ಖರ್ಚು ಮಾಡ್ಕೊಳ್ಳೋದೆಲ್ಲ ವ್ಯರ್ಥ ಮಾಡಿಬಿಟ್ಟು ಹೀಗೆ ಮನೆಯಲ್ಲೇ ಚಿಕ್ಕದಾಗಿ ಸೆಲೆಬ್ರೇಷನ್ನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಹಾಗೆ ಫ್ರೆಂಡ್ಸ್ಗೆಲ್ರಿಗೂ ಕೂಡ ಖಾರ ಚಿಪ್ಸು ಕೇಕನ್ನು ಮತ್ತು ಶೇಂಗಾ ಕಾಳನ್ನು ಕೊಟ್ಟಳು. ಹಾಗೆ ನಾನು ಸ್ಪೆಷಲಾಗಿ ಶಾವಿಗೆ ಪಾಯಸನ ಮಾಡಿದ್ದೆ. ಅದ್ರ ಜೊತೆಗೆ ಸೋಯಾ ಚಂಕ್ಸ್ ಪಲಾವ್ನು ಕೂಡ ಮಾಡಿದ್ದೆ, ತರಕಾರಿನೆಲ್ಲ ಹಾಕಿಬಿಟ್ಟು. ಅವರು ಕೂಡ ಎಲ್ಲರೂ ತಿಂದು ತುಂಬ ಖುಷಿಯಿಂದ ಹೋದರು. ನನಗಂತೂ ಅದನ್ನು ನೋಡಿ ತುಂಬ ಖುಷಿಯಾಯಿತು. ಎಷ್ಟು ಬೇಗ ಪಟಾಪಟ್ ಅಂತೇಳಿ ಮಾಡಿದೆ ಅಂತ ಹೇಳಿದರೆ ಅವ್ರು ಬಂದಿರೋ ಖುಷಿಗೆ ಎಷ್ಟು ಬೇಗ ಆಯಿತು ಅಂದರೆ ನನಗೆ ನಂಬೋಕ್ಕಾಗಲ್ಲ, ಅಷ್ಟು ಖುಷಿಯಾಯಿತು. ಹಾಗೆ ನಮ್ಮ ಕುಶಾಲ್ ಕೂಡ ಅವ್ರ ಜೊತೆಗೆ ತಿಂದ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.